ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸ್ಪೆಷಲ್ ಅಡುಗೆ ಮಾಡೀನಿ. ಅದು ಏನಂತಂದ್ರೆ ಜೋಳದ ಹಿಟ್ಟಿನ ಸಬ್ಬಸಿಗೆ ಕಡುಬು ಮಾಡೀನಿ. ಸಾಮಾನ್ಯವಾಗಿ ನಮಗೆ ಕಡುಬು ಅಂತಂದ್ರೆ ಸ್ಪೆಷಲಿ ಎಳ್ಳು ಅಮಾವಾಸ್ಯೆ ನೆನಪಾಗ್ತದ. ಆ ಟೈಮಿಗೆ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಆಮೇಲೆ ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಮಾಡ್ತಾರೆ. ಆಮೇಲೆ ಸ್ಪೆಷಲ್ ಇನ್ನೊಂದು ಏನಂದ್ರೆ ಮೀನು ಅವಾಗಂತೂ ಕಡುಬು ಮಾಡಲೇಬೇಕಾಗ್ತದ. ಅದಕ್ಕಾಗಿ ನಮ್ಮ ಸಾಮಾನ್ಯವಾಗಿ ಕಡುಬು ಅಂತಂದ್ರೆ ನೆನಪಾಗೋದೆ ಎಳ್ಳು ಅಮಾವಾಸ್ಯೆ. ಅದಕ್ಕಾಗಿ ಇವತ್ತು ಮಸ್ತಾಗಿರೋ ಸಿಂಪಲ್ಲಾಗಿ ಜೋಳದ ಹಿಟ್ಟಿಂದು ಸಬ್ಬಸಿಗೆ ಕಡುಬು ಮಾಡತ್ತೀನಿ ನೋಡ್ರಿ. ನಾನು ಈಗ ಮೊದಲಿಗೆ ನಮ್ಗೆ ಯಾವ ಪ್ರಮಾಣ ಬೇಕೋ ಅಷ್ಟು ಜೋಳದ ಹಿಟ್ಟು ಸೋಸ್ಕೊಂಡೀನಿ. ಸೋಸ್ಕೊಂಡಾದ್ಮ್ಯಾಗ ಸ್ವಲ್ಪ ಜೀರಿಗೆ ಹಾಕೀನಿ. ಜೀರಿಗೆ ಇಲ್ಲಾಂದ್ರೂ ಇಲ್ಲಿ ಅಜ್ವೇನು ಹಾಕ್ಬೋದು. ಜೀರಿಗೆ ಎಲ್ಲ ಆದ್ಮ್ಯಾಗ ಸ್ವಲ್ಪ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ನಮ್ಗೆ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಸೋಸ್ಕೋಬೋದು. ನಾನು ಸದ್ಯಕ್ಕೆ ಇದು ಜಾಸ್ತಿ ಆಗ್ತದೆ ಅಂತೇಳಿ ಸದ್ಯಕ್ಕೆ ಇಷ್ಟು ಪ್ರಮಾಣ ಹಾಕ್ಕೊಂಡಿನಿ. ಇಲ್ಲ ಇನ್ನೂ ಜಾಸ್ತಿ ನಮಗೆ ಮನೆಗೆ ಜಾಸ್ತಿ ಜನ ಅದಾರ ಅಂದ್ರೆ ಜಾಸ್ತಿ ಪ್ರಮಾಣ ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಈಸಿ ಅದ, ಜಾಸ್ತಿ ಟೈಮ್ ಏನು ತೊಗೊಳಲ್ಲ. ಸಿಂಪಲ್ಲ ಕಡಿಮೆ ಟೈಮ್ನಾಗೆ ಆಗೋದೊಂದು ಅಡುಗೆ ಅದ ನೋಡ್ರಿ. ಭಾಳ ಅಂದ್ರೆ ಭಾಳ ಚೆಂದ ಆಗ್ತದೆ. ಇನ್ನೊಂದು ಏನಂದ್ರೆ ನಾ ಇಲ್ಲಿ ಜಿಗಿ ಹಾಕ್ಕೊಂಡಿಲ್ಲ, ಯಾಕಂದ್ರೆ ಹಿಟ್ಟು ಜಿಗಿ ಇದ್ರೂ ನಡೀತದಿರಲಿಲ್ಲ ನಡೀತದೆ. ಯಾಕಂದ್ರೆ ನಾವು ಇಲ್ಲಿ ಕಡುಬು ಮಾಡೋದು ಇರ್ತದಲ್ಲ, ನಾದೋದು ಇರ್ತದೆ ಅಷ್ಟೇ. ಇದು ಸ್ವಲ್ಪ ಜೋರಾಗಿ ನಾದಿದ್ರೆ ಆಲ್ರೆಡಿ ಹೇಳಿದ್ನೆಲ್ಲ ನಾ ಜೋರಾಗಿ ನಾದಿದ್ರೆ ಕರೆಕ್ಟ್ ಆಗ್ತದೆ ಕಡುಬು. ಒಂದು ರೌಂಡ್ ಮಾಡಿ ಇದು ಮಾಡೋದು ಇರ್ತದಲ್ಲ ಅಷ್ಟೇ. ಒಂದು ವೇಳೆ ರೊಟ್ಟಿದು ಏನಾದರೂ ಮಾಡೋದಿತ್ತಂದ್ರೆ, ಒಂದು ವೇಳೆ ಹಿಟ್ಟು ಜಿಗಿ ಇತ್ತಂದ್ರೆ ಜಿಗಿ ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ. ಒಂದು ವೇಳೆ ಹಿಟ್ಟು ಜಿಗಿ ಇರಲಿಲ್ಲ ಅಂದ್ರೆ ಆಮೇಲೆ ಹಂಚಿನೊಳಗೆ ನೀರು ಕುದಿಸಿ ಆಮೇಲೆ ಹಾಕಿ ಹಿಟ್ಟು ನಾದೋದು ಇರ್ತದೆ. ಈಗ ನೋಡಿರಿ ಸರಿಯಾಗಿ ಮಿದ್ದೋದಾಯಿತು. ಸ್ವಲ್ಪ ಜಾಸ್ತಿನೇ ನಾತಿ ನಾನು. ಎಷ್ಟು ಚೆಂದ ನಾದ್ತೀವಲ್ಲ ಅಷ್ಟು ಚೆಂದ ಕೂಡ್ಕೋತದ, ಅಷ್ಟು ಚೆಂದ ಹಿಟ್ಟಾಗ್ತದೆ. ಇದೇ ಅಂತಲ್ಲ, ರೊಟ್ಟಿ ಮಾಡೋಕ್ಕೂ ಹಾಗೆ ಎಷ್ಟು ಹದ ಹಾಕಿ ನಾವು ನಾದ್ತೀವಲ್ಲ ಜೋರು ಹಾಕಿ ಅಷ್ಟು ಚೆಂದ ಹಿಟ್ಟಾಗ್ತದೆ. ಆದಷ್ಟು ನಾನು ಇಲ್ಲಿ ಗಟ್ಟಿ ಪ್ರಮಾಣನೇ ನಾದೀನಿ. ಯಾಕಂದ್ರೆ ಇದು ಸ್ವಲ್ಪ ಗಟ್ಟಿ ಆದರೆ ಚಲೋ ಅನ್ನಿಸ್ತದೆ ಹಿಟ್ಟು. ಅದಕ್ಕಾಗಿ ಈಗ ನೋಡಿರಿ ಸರಿಯಾಗೆಲ್ಲ ನಾದಿದ್ದು ಆಯಿತು. ಎಲ್ಲ ಕಡೆ ಕ್ಲೀನಾಗಿ ಕೂಡ್ಕೊಂಡದ, ಎಲ್ಲಿ ಒಂದು ಚರನು ಹಿಟ್ಟು ಉಳಿದಿಲ್ಲ. ಈಗ ನೋಡಿರಿ ಈಗ ಎಲ್ಲ ಹಿಟ್ಟು ನಾದಿದ್ದಾಯ್ತಲ್ಲ, ಈಗ ನೀರು ಬಿಸಿ ಮಾಡ್ಕೋಬೇಕೀಗ. ಒಂದು ಬೊಗಣಿ ತೊಗೊಂಡು 2 ಚರಿಗೆ ಜಾಸ್ತಿ ಪ್ರಮಾಣನೇ ನೀರು ಹಾಕಿನ ಇಲ್ಲಿಗ. ಈಗ ನೋಡಿರಿ ಮ್ಯಾಗ ನೊರೆ ಏನು ಬರ್ತಿರ್ತಾವಲ್ಲ, ಈ ಟೈಮಿಗೆ ಒಂದು ಸ್ಪೂನ್ ಅಂದ್ರೆ ದೊಡ್ಡ ಸ್ಪೂನ್ ಇರಬೇಕು, ಸಣ್ಣ ಸ್ಪೂನ್ ಅಲ್ಲ. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ನಾ ಈಗ ಆ ಕಡೆ ಸ್ವಲ್ಪ ಎಣ್ಣೆ ಹಾಕಿದ್ಮ್ಯಾಗ ಸ್ವಲ್ಪ ನೀರೇನು ಕುದೀತಿರ್ತದಲ್ಲ, ಲೋ ಫ್ಲೇಮ್ ಒಳಗೆ ಇಟ್ಟೀನಿ. ಯಾಕಂದ್ರೆ ಇವೆಲ್ಲ ಕಡುಬು ಮಾಡೋದ್ರಾಗ ಟೈಮ್ ಅಷ್ಟೇ ಆಗ್ತದ. ನೀರು ಕುದೀತಿರ್ತದೆ. ಆಲ್ರೆಡಿ ಒಂದಿಷ್ಟು ನಾ ಕಡುಬು ಮಾಡಿಟ್ಟಿನಿ. ಈಗ ನೆಕ್ಸ್ಟ್ ನಿಮಗೆ ತೋರಿಸ್ಲಾತ್ತೀನಿ ನೋಡ್ರಿ. ಇಷ್ಟು ಪ್ರಮಾಣ ಬೇಕಂದ್ರೆ ಇಷ್ಟು ಮಾಡ್ಕೋಬೋದು, ಇಲ್ಲಾಂದ್ರೆ ನಾವು ಇನ್ನೂ ಸಣ್ಣ ಮಾಡ್ಕೋಬೋದು. ಈಗ ನೋಡಿರಿ ಹಿಟ್ಟು ಎಷ್ಟು ಚಂದ ನೆಂದದ. ಯಾಕಂದ್ರೆ ಒಂದು 10-15 ನಿಮಿಷ ಬಿಟ್ಟು ನಡೀತದ. ಯಾಕಂದ್ರೆ ನೀರು ಕುದಿತನೂ ನಾನು ಸ್ವಲ್ಪ ಬಿಟ್ಟಿದ್ದೆ ಹಿಟ್ಟನಾದ ಅಷ್ಟೇ. ಈಗ ನೋಡಿರಿ ಈಗ 2 ಬಟ್ ನಾವು ಗೆರಿನೂ ಮೂಡಿಸ್ಕೋಬೋದು. ಇಲ್ಲಾಂದ್ರೆ ನಾವು ಗುಂಡೆಗೆ ಹೆಂಗಂದ್ರೆ ನೀವು ಬರೀ ಹದಡಿಲಿ ನಾವು ಹಿಂಗೆ ರೌಂಡ್ ಮಾಡ್ಕಿಸಿಂದ್ರೂ ಬಿಡ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿರಿ. ಈಗ ನಾವು ಹಿಂಗೆ ಬಟ್ಟಿಲಿ ಇದು ಮಾಡ್ಲಿಕ್ಕೂ ನಡೀತದೆ ಆ ಥರ. ಈಗ ನಾವು ಇದಕ್ಕೆ ಬಟ್ಟಿಲಿ ಇದು ಮಾಡ್ಬೇಕಂತ ಏನು ಇರೋಂಗಿಲ್ಲ. ಅದಕ್ಕಾಗಿ ನಾವು ಹಿಂಗೆ ರೌಂಡ್ ಮಾಡಿಬಿಟ್ರೂ ನಡೀತದೆ. ಈಗ ನೋಡಿರಿ ಒಂದಾಗ ಒಂದು ಮಾಡ್ಕೊಳತ್ತೀನಿ. ಈಗ ಇವೆಲ್ಲ ಮಾಡಿದ್ದಾಯ್ತು ಕಡುಬು. ಈಗ ನೋಡಿರಿ ನೀರನ್ನ ಮೊದಲಿಗೆ ಹೇಳಿದ್ನಲ್ಲ, ಸ್ವಲ್ಪ ಇವೆಲ್ಲ ಮಾಡ್ಕೊಳ್ಳೋದ್ರಾಗ ನೀರು ಕುದೀತಾವಂತೇಳಿ ಗ್ಯಾಸ್ ಆದಷ್ಟು ಲೋ ಫ್ಲೇಮ್ ಒಳಗೆ ಇಟ್ಟೀನಿ. ಈಗ ಎಲ್ಲ ಕೂಡಿಸ್ಕೋಬೇಕಲ್ಲ, ಅದಕ್ಕೆ ಕೂಡಿಸ್ಕೊಳತ್ತೀನಿ ನೋಡಿರಿ. ಈಗ ಎಲ್ಲ ಕಡುಬು ಬೊಗಣೆಗೆ ಹಾಕಾಗ ಆದಷ್ಟು ಸಣ್ಣಗೇನೆ ಹಾಕಬೇಕು. ಯಾಕಂದ್ರೆ ಜೋರಾಸ್ ಏನಾದರೂ ಒಗದೇವು ಅಂದ್ರೆ ಕೈ ಬಿಟ್ಟು ಅಂದ್ರೆ ಕೈ ಚೊರ್ ಅಂತಿರ್ತದೆ. ಯಾಕಂದ್ರೆ ನೀರು ಆಲ್ರೆಡಿ ಕುದೀತಿರ್ತಾವೆ, ಕೈ ಸುಡ್ತದೆ. ಅದಕ್ಕಾಗಿ ಆದಷ್ಟು ಸಣ್ಣಗೆ ಹಾಕೋದಷ್ಟು ಚಲೋ. ಈಗ ನೋಡಿರಿ ಎಲ್ಲ ಕಡುಬು ಹಾಕ್ಲಾತೀನಿ. ಈಗ ಕುದಿಲಾತ ನೋಡಿರಿ. ಈಗ ಚೆಂದ ಕುದಿಲಾತದ. ಇವು ಮ್ಯಾಗ ಬರ್ತವೆ ಕುದ್ಮ್ಯಾಗ ತಾನೇ. ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಮಾಡಿದ್ರೆ ಚಲೋ ಅನ್ನಿಸ್ತದೆ. ಅದಕ್ಕಾಗಿ ಒಂದು ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡತ್ತೀನಿ ನೋಡಿರಿ. ಆದಷ್ಟು ಉಳ್ಳಾಗಡ್ಡಿ ಸಣ್ಣ ಪ್ರಮಾಣ ಕಟ್ ಮಾಡಿದ್ರೆ ಚಲೋ ಅನ್ನಿಸ್ತದೆ. ನಾವು ಎಷ್ಟು ಸಣ್ಣ ಕಟ್ ಮಾಡ್ತೀವಲ್ಲ ಅಷ್ಟು ಫ್ರೈ ಮಾಡ್ಲಿಕ್ಕೆ ಚಲೋ ಅನ್ನಿಸ್ತದೆ. ಈಗ ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡತ್ತೀನಿ. ಒಂದೇ ಆದ್ರೆ ಸಾಕು, ಜಾಸ್ತಿ ಏನು ಬೇಡ. ಈಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಸರಿಯಾಗಿ ಸಣ್ಣಗೆ ಕಟ್ ಮಾಡೋದೆಲ್ಲ ಆಯಿತು. ಈಗ ಕಡುಬನ್ನು ಕುದಿಲಾತವ ನೋಡಿರಿ. ಕಡುಬು ಇನ್ನೊಂದು ಕುದ್ದಾವತ್ತು ಹೆಂಗೆ ಗೊತ್ತಾಗ್ತದೆ ಅಂದ್ರೆ ನಮಗೆ ಇದು ಗಂಜಿ ಬಿಡ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಫಸ್ಟಿಗೆ ಹಾಕೋ ನೀರೇನು ಇರ್ತದಲ್ಲ, ನೀರಿನ ಅಂಶ ಏನು ಇರೋಂಗಿಲ್ಲ. ಇಲ್ಲಿ ನೋಡಿರಿ ಕುಡ್ಕೊಂಡು ಗಂಜಿ ಯಾವ ಥರ ಬಿಟ್ಟದಲ್ಲ, ಇದು ಕುಡ್ಕೊಂಡು ಗಂಜಿ ಬಿಟ್ಟು ಆಮೇಲೆ ಮ್ಯಾಗ ಈಗ ಕುದೀತಿರ್ತಾವೆ, ಮ್ಯಾಗ ತೇಲ್ದಂಗೆ ಆಗತ್ತಿರ್ತಾವೆ. ಆವಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಇವು ಕುದ್ದಾವಂತೇಳಿ. ಈಗ ನೋಡಿರಿ ಎಲ್ಲ ಕುದ್ದಿದ್ದಾಗಿದ್ದಲ್ಲ. ಈಗ ಒಂದು ಚಾಣಿ ತೊಗೊಂಡು ಈಗೆಲ್ಲ ನೀರು ತಳಗೆ ತಾನೇ ಬಸಿತಿರ್ತಾವಲ್ಲ, ಅದಕ್ಕೆ ಒಂದು ಚಾಣಿ ಒಳಗೆ ಬಿಡಿಸಿ ಹಾಕಬೇಕು. ಒಂದ್ರ ಮ್ಯಾಗ ಒಂದಿದ್ರೆ ಮತ್ತು ಸ್ವಲ್ಪ ಆದಷ್ಟು ಎಣ್ಣೆ ಅಂಶನ ಕುಡ್ಸ್ಕೊಂಡಿರ್ತದೆ, ನಡೀತದೆ, ಹಂಗೇನಿಲ್ಲ. ಆದಷ್ಟು ಅದ್ರಾಗ ಸ್ವಲ್ಪ ಬಿಡಿಯಾಗಿ ಹಾಕ್ಲತ್ತೀನಿ. ಆ ಕಡೆ ನೀರೆಲ್ಲ ತಾನೇ ಜಾನ್ ಬಿಡ್ತಾವೆ. ಈಗ ಮೆಣಸಿಕಾಯಿ ಕುಟ್ಲಾತೀನಿ ನೋಡ್ರಿ. ಈಗ ಮೆಣಸಿಕಾಯಿ ಇನ್ನೊಂದು ಏನಂದ್ರೆ ಸಾಮಾನ್ಯ ಖಾರ ಇದ್ದು ಅಂದ್ರೆ ಸ್ವಲ್ಪ ಪ್ರಮಾಣ ಹಾಕಬೇಕು. ಇಲ್ಲಿ ಸ್ವಲ್ಪ ಮೆಣಸಿಕಾಯಿ ಸಪ್ಪಗದಾವ ಅಂತೇಳಿ ಇಷ್ಟು ಮೆಣಸಿಕಾಯಿ ತೊಗೊಂಡಿನಿ ನೋಡ್ರಿ. ನಾನು ಮಕ್ಳದ್ದು ಅಂದ್ರೆ ಸ್ವಲ್ಪ ಅಜ್ಜಿ ಖಾರದ ಪುಡಿ ಹಾಕಿದ್ರು ನಡೀತದೆ, ಮೆಣಸಿಕಾಯಿ ಸ್ಕಿಪ್ ಮಾಡಿ. ಇಲ್ಲಿ ಸ್ವಲ್ಪ ಖಾರ ಇಲ್ಲ ಅಂತೇಳಿ ಹುಡುಗರು ತಿಂತಾವ ಅಂತೇಳಿ ಈಗ ಮೆಣಸಿಕಾಯಿ ನಾವು ಹಾಕಾಕತ್ತೀನಿ ನೋಡ್ರಿ. ಈಗ ಮೆಣಸಿಕಾಯಿ ಕುಟ್ಟಿದ್ದೆಲ್ಲ ಆಯಿತು ಸಣ್ಣಗೆ.
ಈಗ ನೋಡಿರಿ ಒಂದು ಕಡಾಯಿ ತೊಗೊಂಡು ಕಡಾಯಿ ಒಳಗೆ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಎಣ್ಣೆ ಹಾಕೀನಿ. ಕಡಾಯಿ ಎಲ್ಲ ಕಾದ್ಮ್ಯಾಗ ಎಣ್ಣೆ ಎಲ್ಲ ಕಾದ್ಮ್ಯಾಗ ಸ್ವಲ್ಪ ಸಾಸಿವೆ ಹಾಕೀನಿ. ಫಸ್ಟಿಗೆ ಸಾಸಿವೆನೂ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ತಿರ್ತದಲ್ಲ ಆವಾಗ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೂ ಫ್ರೈ ಆಗ್ಲಕತ್ಮ್ಯಾಗ ಒಂದು ಸ್ವಲ್ಪ ಫ್ರೈ ಆಗ್ತಿರ್ತದಲ್ಲ ಆವಾಗ ಬೆಳ್ಳುಳ್ಳಿ ಹೆಂಗಂದ್ರೆ ಅಷ್ಟು ಸಣ್ಣ ಬೇಡ ಅಷ್ಟು ದಪ್ಪನೂ ಬೇಡ. ಇಲ್ಲಿ ಆಲ್ರೆಡಿ ತೋರಿಸ್ಲಾತೀನಿಲ್ಲ, ಈ ಪ್ರಮಾಣ ಕೊಟ್ಟಿಟ್ರೆ ಸಾಕು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚಲೋ ಅನ್ನಿಸ್ತದ. ಅದಕ್ಕಾಗಿ ನೋಡಿರಿ ಈಗ ಬೆಳ್ಳುಳ್ಳಿನೂ ಫ್ರೈ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿದ್ರೆ ಸಾಕು. ಈಗ ಸಣ್ಣಗೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿ ಅದು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಸರಿಯಾಗಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಸರಿಯಾಗಿ ಇದನ್ನು ಕುಡಿಸ್ಕೋಬೇಕು. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಇನ್ನೊಂದರೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಹೈ ಫ್ಲೇಮ್ ಒಳಗೆ ಏನಾದ್ರು ಇಟ್ಟು ಅಂದ್ರೆ ಮ್ಯಾಗೆಲ್ಲ ಕಲರ್ ಏನು ಚೇಂಜ್ ಆಗಿರ್ತದೆ, ಸರಿಯಾಗಿ ಫ್ರೈ ಆಗಿರಂಗಿಲ್ಲ. ಅದಕ್ಕಾಗಿ ಈಗ ನೋಡಿರಿ ಉಳ್ಳಾಗಡ್ಡಿನೂ ಫ್ರೈ ಆದ್ಮ್ಯಾಗ ಸ್ವಲ್ಪ ಕಲರ್ ಏನು ಚೇಂಜ್ ಆಗ್ಯದಲ್ಲ ಇದು ಆದ್ಮ್ಯಾಗ ಏನು ಖಾರ ಏನು ಕುಟ್ಕೊಂಡು ಇಟ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ ಖಾರ ಅದು ಈಗ ಇದರೊಳಗೆ ಕುಡಿಸ್ಕೊಳತ್ತೀನಿ ನೋಡಿರಿ. ಈಗ ನಾವು ಎಷ್ಟು ಚಂದ ಫ್ರೈ ಮಾಡ್ತೀವಲ್ಲ ಅಷ್ಟು ಟೇಸ್ಟಿ ಅನ್ನಿಸ್ತದೆ, ಚಲೋನೂ ಅನ್ನಿಸ್ತದೆ, ತಿನ್ನಕ್ಕೆ ಒಂಥರ ಚಂದ ಅನ್ನಿಸ್ತದೆ. ಈಗ ನೋಡಿರಿ ಇದ್ರ ಜೊತೆಗೆ ಉಪ್ಪು ಸೇರಿಸ್ಕೊಳತ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಯಾಕಂದ್ರೆ ಇದು ಆಲ್ರೆಡಿ ನಾವು ಹಿಟ್ಟಿನೊಳಗೆ ಉಪ್ಪು ಸೇರಿಸೇ ಮಾಡ್ಕೊಂಡಿರ್ತೀವಲ್ಲ, ಇದ್ರೊಳಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಪ್ರಮಾಣ ಹಾಕಬೇಕು, ಜಾಸ್ತಿನೂ ಹಾಕಬಾರ್ದು. ಮತ್ತು ಉಪ್ಪು ಜಾಸ್ತಿ ಆದರೂ ಚಲೋ ಅನ್ಸಂಗಿಲ್ಲ. ಈಗ ಸಬ್ಬಸಿಗೆ ಪಲ್ಯ ಹಾಕ್ಲತ್ತೀನಿ. ಯಾಕಂದ್ರೆ ಇದು ಮೊದಲಿಗೆ ಕ್ಲೀನಾಗಿ ತೊಳ್ಕೊಂಡು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಕಡ್ಡಿ ಇರಬಾರ್ದು, ಕಡ್ಡಿ ಇಟ್ಟರೆ ಅಷ್ಟೊಂದು ಚಲೋ ಅನ್ಸಂಗಿಲ್ಲ. ಯಾಕಂದ್ರೆ ಇದು ಪೂರ್ತಿ ಫ್ರೈ ಆದ್ಮ್ಯಾಗ ಪೂರ್ತಿ ಮೆತ್ತಗಾಗಿರ್ತಲ್ಲ, ಮೇಲೆ ಕಡ್ಡಿನೇ ಕಾಣ್ತಿರ್ತಾವೆ. ಅದಕ್ಕಾಗಿ ಆದಷ್ಟು ನಾವು ಎಷ್ಟು ಸಣ್ಣಗೆ ಕಟ್ ಮಾಡ್ಕೋತೀವಲ್ಲ ಅಷ್ಟು ಚಲೋ ಅನ್ನಿಸ್ತದೆ. ಈಗ ನೋಡಿರಿ ಅವೆಲ್ಲ ತೊಳ್ಕೊಂಡು ಈಗ ಕ್ಲೀನಾಗಿ ಕಟ್ ಮಾಡಿ ಸಣ್ಣಗೆ ಆದಷ್ಟು ಸಣ್ಣ ಪ್ರಮಾಣ ಕಟ್ ಮಾಡ್ಕೊಂಡಿನಿ. ಈಗ ಇದನ್ನು ಸರಿಯಾಗಿ ಎಲ್ಲ ಐಟಮ್ ಒಳಗೆ ಫ್ರೈ ಮಾಡ್ಬೇಕು. ಇದನ್ನು ಈಗ ನೋಡಿರಿ ಎಷ್ಟು ಪ್ರಮಾಣ ಆಯಿತು. ಈಗ ಅದು ಫ್ರೈ ಆಗಿದ್ದು ಆಯಿತು. ಈಗ ನೋಡಿರಿ ಇವೆಲ್ಲ ಕಡಿಮೆ ನೀರು ಜನಿಲ್ಲ ಅಂತ ಇಟ್ಟಿದ್ನೆಲ್ಲ ನೋಡಿರಿ, ನೀರಿನ ಅಂಶನೇ ಕಾಣಲಾಗ್ಯದ. ಇದ್ರೊಳಗೆ ಈಗ ಕುಡಿಸ್ಕೊಳತ್ತೀನಿ ನೋಡಿರಿ. ಈಗ ನೋಡಿರಿ ಎಲ್ಲಿ ಒಂದು ಹನಿ ನೀರನ್ನು ಕಾಣಲಾಗ್ಯದ. ಯಾಕಂದ್ರೆ ಇವೆಲ್ಲ ಫ್ರೈ ಮಾಡಿದ್ರಾಗ ಎಲ್ಲ ನೀರು ಕ್ಲಿಯರಾಗೆಲ್ಲ ಹೋಗಿಬಿಟ್ಟಿರ್ತದೆ. ಈಗೆಲ್ಲ ನೀರಿನ ಅಂಶನೂ ಪೂರ್ತಿ ಕಂಪ್ಲೀಟಾಗಿ ಇಳ್ದದ ನೋಡಿರಿ. ಈಗ ಇದ್ರ ಜೊತೆಗೆ ಲೋ ಫ್ಲೇಮ್ ಒಳಗಿಟ್ಟು ಸರಿಯಾಗಿ ಕುಡಿಸ್ಕೊಳತ್ತೀನಿ ನೋಡಿರಿ. ಈಗ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯಾಕಂದ್ರೆ ಒಂದು ಸಲ ಮಾಡಿದ್ರೆ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ಚಂದ ಆಗ್ತದೆ ತಿನ್ನಕ್ಕೆ. ಈಗ ನೋಡಿರಿ ಸಬ್ಸಿ ಪಲ್ಯ ಎಲ್ಲ ಕಡೆ ಕೂಡ್ಕೊಳ್ಳೋನು ಸಣ್ಣಗೆ ಹಂಗೆ ತಿರುವಾಡ್ಕೋತೇ ಇರ್ಬೇಕು. ಈಗ ನೋಡಿರಿ ಆಲ್ರೆಡಿ ಎಲ್ಲ ಕಡೆ ಕೂಡ್ದಂಗೆ ಆಗ್ಯದ. ಈಗ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೀಗ. ನೋಡಿರಿ ಎಷ್ಟು ಮಸ್ತ್ ಆಗ್ಯದ. ಈಗ ನೋಡಿದ್ರೆ ಹೀಗೆ ತಿನ್ಬೇಕು ಅನ್ಸುತ್ತೆ, ಅಷ್ಟು ಚಂದ ಆಗ್ಯದ. ಸ್ಪೆಷಲಿ ಹೆಲ್ತಿಗೂ ಭಾಳ ಚಲೋ ಇದು. ಯಾಕಂದ್ರೆ ಸಬ್ಸಿ ಪಲ್ಯಲ್ಲಿ ಆಮೇಲೆ ಜೋಳದ ಕಡಬಲ್ಲಿ ಎಲ್ಲ ಐಟಮ್ಸ್ ಸೇರಿಸೇ ಮಾಡಿರ್ತೀವಲ್ಲ, ಒಂಥರ ಚಲೋ ಅನ್ನಿಸ್ತದೆ ತಿನ್ನಕ್ಕೆ. ನಾವು ಜೋಳದ ಕಡಬೊಳಗೆ ಸಬ್ಬಸ್ಗೆ ಪಲ್ಯ ಈ ಥರ ಫ್ರೈ ಮಾಡಿ ಮಿಕ್ಸ್ ಮಾಡಿ ಈ ಥರ ಮಾಡೀವಿ. ಇನ್ನು ಇದ್ರಾಗ ಹಲವಾರು ರೀತಿಯೂ ಬರ್ತಾವೆ. ಸ್ಪೆಷಲಿ ಮೆಂತ್ಯ ಪಲ್ಯದಂತೂ ಮಾಡ್ತಾರೆ. ನೀವು ಒಂದು ಸಲ ಈ ಥರ ಮಾಡಿ ಯಾವ ಥರ ಆಗ್ತದೆ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ.